ಮಂದಿರ ನಿರ್ಮಾಣಕ್ಕೆ ಪ್ರಧಾನಮಂತ್ರಿ ಬರಬೇಕು ಅಂತ ಯೋಚನೆ ಮಾಡಿದ್ವಿ. ಅದರಂತೆ ದೇಶದಲ್ಲಿ ಮೊಟ್ಟ ಮೊದಲನೇ ಇಂಥ ದೊಡ್ಡ ವಿವಾದ ಇದ್ದಂಥ ಒಂದು ಸ್ಥಾನದ ಭೂಮಿ ಪೂಜೆಗೆ ಸ್ವತಃ ಪ್ರಧಾನಮಂತ್ರಿಗಳು ಬಂದರು, ಸಂಪೂರ್ಣ ನತಮಸ್ತಕಾದರು. ಇದು ಭಾರತದ ಇತಿಹಾಸಕ್ಕೊಂದು ಮೈಲುಗಲ್ಲು. ಇಲ್ಲಿವರೆಗೆ ಯಾವ ಪ್ರಧಾನಮಂತ್ರಿನೂ ದೇವಸ್ಥಾನದ ಉದ್ಘಾಟನೆಗೆ ಬರೋದು ಅಥವಾ ದೇವಸ್ಥಾನದ ಭೂಮಿ ಪೂಜೆಗೆ ಬರೋದು ಯಾರೂ ಮಾಡಿಲ್ಲ. ಇವರು ಬಂದರು, ಸಾಷ್ಟಾಂಗ ನಮಸ್ಕಾರ ಹಾಕಿದರು ಮತ್ತು ಸ್ವತಃ ಭೂಮಿ ಪೂಜೆ ಮಾಡಿದರು. ದೇಶದಿಂದ ಸುಮಾರೊಂದು 175 ಜನ ಸಂತರನ್ನು ಕರೆದಿದ್ವಿ, ಬಾಕಿಯವ್ರನ್ನ ಕರೆದಿರಲಿಲ್ಲ, ಕೊರೋನಾ ಇತ್ತು. ಕರ್ನಾಟಕದಿಂದ ನಮ್ಮ ಇವ್ರು ಬಂದಿದ್ದರು, ಮಾದಿಗ ಚೆನ್ನಯ್ಯ ಸ್ವಾಮಿಗಳು ಬಂದಿದ್ದರು, ಪೇಜಾವರ ಸ್ವಾಮಿಗಳಂತೂ ಇದ್ದರು, ಅವರ ಟ್ರಸ್ಟಿನೇ ಇದ್ದಾರೆ. ಬಹುಶಃ ಇನ್ನೊಬ್ರು ಯಾರು ಬಂದಿದ್ದರು, 3 ಜನ ಕಾಣಿಸುತ್ತೆ, ಆದಿಚುಂಚನಗಿರಿ ಸ್ವಾಮಿಗಳು ಬಂದಿದ್ದರು. ಕರೆಕ್ಟ್. ಒಂದು 175 ಜನರನ್ನ ಕರೆದಿದ್ವಿ, ಒಂದು 30-40 ಜನ ಗಣ್ಯರನ್ನು ಕರೆದಿದ್ವಿ. ಸಭೆ ಆಯಿತು, ಭೂಮಿ ಪೂಜೆ ಆಯಿತು, ಸಂಘದ ಸರಸಂಘ ಚಾಲಕರಿದ್ದರು, ಸಂತರ ಉಪಸ್ಥಿತಿಯಲ್ಲಿ ಭೂಮಿ ಪೂಜೆ ಆಯಿತು. ಅದಾದಮೇಲೆ ಈ ನಿರ್ಮಾಣದ ಕೆಲಸ ಶುರುವಾಯಿತು. ನಿರ್ಮಾಣದಲ್ಲಿ ಭೂಮಿ ಇಲ್ಲಿದು ಗಟ್ಟಿ ಇಲ್ಲ, ಇದು ಮರಳು ಮಿಶ್ರಿತ ಮಣ್ಣು, ತಾಕತ್ತಿಲ್ಲ ಭೂಮಿಗೆ, ಫಲವತ್ತಾದ ಭೂಮಿ, ಅಗದ್ರೆ ನೀರು ಬರುತ್ತೆ ಒಂದು 20 ಅಡಿ ಕೆಳಗೆ ಹೋದರೆ. ಹೀಗಾಗಿ ಈ ಕೆಳಗಡೆ ನೆಲ ಇದಕ್ಕೆ ಪೈಲ್ ಫೌಂಡೇಶನ್ ಅಂತ ಮಾಡಿದರು, ಪಿಲ್ಲರ್ ಹಾಕಿ ಮಾಡ್ತಾರಲ್ಲ, ಅದು ನಡೆಯೋದಿಲ್ಲ ಅಂತ ಹೇಳಿದ್ರು. ಅದರ ಪರಿಣಾಮವಾಗಿ ಈ ಭೂಮಿಯನ್ನು ಅಗಿಬೇಕು ಅಂತ ನಿಶ್ಚಯ ಆಯಿತು. ಹೈದರಾಬಾದ್ನಲ್ಲಿ ಒಂದು NGR ಅಂತ ಒಂದು ಸಂಸ್ಥೆ ಇದೆ, ಜಿಯಾಲಜಿಕಲ್ ಸಂಸ್ಥೆ, ಕೇಂದ್ರ ಸರ್ಕಾರದ್ದು. ಅದು ಬಂದು ರಾಡಾರ್ ಯಂತ್ರದ ಮೂಲಕ ನೋಡಿ 10 ಮೀಟ್ರ್ವರೆಗೆ ನೀವು ಮಣ್ಣನ್ನು ತೆಗೆದು ಬಿಡಿ ಅಂತ ಹೇಳ್ತಾರೆ. ಅವರು ಸಲಹೆ ಅಂತ ನಾವು ಇನ್ನೂ 2 ಮೀಟ್ರ್ ಕೆಳಗೆ ಹೋಗಿ 12 ಮೀಟ್ರ್ ಅಂದರೆ 40 ಫೀಟು, ಒಂದು 5 ಎಕರೆ ಜಾಗವನ್ನು 40 ಫೀಟ್ ಮಣ್ಣು ತೆಗೆದುಬಿಟ್ವಿ. ದೊಡ್ಡ ಕೆರೆ, 5 ಎಕರೆ ಒಂದು ದೊಡ್ಡ ಕೆರೆ, 40 ಅಡಿ ಆಳದ್ದು, ಅಷ್ಟು ಕೆರೆ ಮಾಡಿದ್ವಿ. ಗರ್ಭಗೃಹ ಎಲ್ಲಿದೆಯಲ್ಲ, ಆ ಪೈಪ್ ಇತ್ತಲ್ಲ, ಆ ಜಾಗ 100x100 ಅದಷ್ಟನ್ನು ಇನ್ನೂ 7 ಫೀಟ್ ಕೆಳಗಡೆ ಹೋದ್ವಿ, 47 ಫೀಟ್ ಕೆಳಗೆ ಹೋದ್ವಿ. ಆ ರೀತಿ ಒಂದು ದೊಡ್ಡ ಕೆರೆ ಮಾಡಿ ಅದಾದಮೇಲೆ ಕೆಲಿಂದ ಮೇಲೆ ಕಟ್ಕೊಂಬಂದ್ವಿ. ಮೊದಲನೇದಾಗಿ ಇಡೀ ದೇವಸ್ಥಾನದಲ್ಲಿ ಎಲ್ಲೂ ಸಹ ಕಬ್ಬಣ ಇಲ್ಲ, 1 ಇಂಚು ಕಬ್ಬಣವೂ ಅದರೊಳಗಿಲ್ಲ, 1 ಗ್ರಾಮ್ ಕಬ್ಬಣವೂ ಇಲ್ಲ. ಸ್ವಲ್ಪ ಭೂಮಿ ಒಳಗಡೆ ಸಿಮೆಂಟ್ ಇದೆ, ಭೂಮಿ ಮೇಲ್ಗಡೆ ಸಿಮೆಂಟು ಇಲ್ಲ, ಕಲ್ಲು ಮಾತ್ರ. ಕಲ್ಲಿನ ಜಾಯಿಂಟ್ ಹಾಕ್ಲಿಕ್ಕೆ ವೈಟ್ ಸಿಮೆಂಟು ಒಂದು ಸ್ವಲ್ಪ 1% ಅನ್ಬೋದು, ಅಷ್ಟು ಉಪಯೋಗ ಮಾಡಿದ್ವಿ. ಅದು ಇಲ್ಲ ಅಂದರೂ ಏನು ಸಮಸ್ಯೆ ಇಲ್ಲ, ಯಾಕೆಂದರೆ ಅದು ಕಲ್ಲನ್ನು ಹೀಗಿಟ್ಟ ಮೇಲೆ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ, ಗ್ಯಾಪ್ ತುಂಬಲಿಕ್ಕೆ ಸ್ವಲ್ಪ ಹಾಕಿದ್ದು ಸಿಮೆಂಟು. ಅದು ನಾಳೆ ಮಣ್ಣಾದ್ರೂ ಗ್ಯಾಪ್ ತುಂಬ್ಕೊಳ್ಳುತ್ತೆ, ಅಷ್ಟೇ, ಸಮಸ್ಯೆ ಏನಿಲ್ಲ. ಆ ಥರದ ಯೋಜನೆ ಒಳಗೆ ಇಡೀ ಬಿಲ್ಡಿಂಗನ್ನು ಈಗ ಕಟ್ಟಿದ್ದೀವಿ. ನಮಗೆಲ್ಲ ಗೊತ್ತಿದೆ, ಕೆಳಗಡೆ 40 ಅಡಿಯಷ್ಟು ಮಣ್ಣನ್ನು ನಾವು ಸಿಮೆಂಟ್ನಿಂದ ತುಂಬಿದ್ದೀವಿ. ಸಿಮೆಂಟ್ನೊಳಗೆ ಸಿಮೆಂಟ್ ಇದೆ, ಮರಳಿದೆ, ಅದಾದಮೇಲೆ ಕಡಿ ಇದೆ, ಒಂದು ಕೆಮಿಕಲ್ ಇದೆ, ಅದಾದಮೇಲೆ ಸ್ಟೋನ್ ಡಸ್ಟ್ ಇದೆ. ಈಗೆಲ್ಲ ಕಲ್ಲಿನಿಂದನೇ ಒಡೆದು ಅದ್ರ ಮೂಲಕ ಉಸುಕು ಮಾಡ್ತಾರೆ, ಸ್ಯಾಂಡ್. ಅದು ಸಹ ಅದರೊಳಗೆ ಸ್ಟೋನ್ ಡಸ್ಟ್ ಅಂತ ಬರುತ್ತೆ, ಅಂದರೆ ಪೌಡರ್. ಆ ಪೌಡರ್ನು ಇದಕ್ಕೆ ಮಿಕ್ಸ್ ಮಾಡಿದ ಮೇಲೆ ಅದರದ್ದೊಂದು ಮಿಶ್ರಣವನ್ನು ಹಾಕಿ 1 ಫೀಟ್ ಲೇಯರ್ ಹಾಕಿದ ಮೇಲೆ ರೋಲ್ ಮಾಡ್ತಾ ಹೋದ್ವಿ. 56 ಲೇಯರನ್ನು ನಾವು ಹಾಕಿದ್ದೀವಿ. ಅದ್ರ ಮೇಲ್ಗಡೆ ಒಂದು 5 ಅಡಿ ಕಾಂಕ್ರೀಟ್ ಹಾಕಿದ್ದೀವಿ ಪೂರ ಟೋಟಲಿ. ಅದಾದಮೇಲೆ ಕರ್ನಾಟಕದ ಬೆಂಗಳೂರಿನ ಗ್ರನೇಟನ್ನು ಹಾಕಿದ್ದೀವಿ, ಸಾದಹಳ್ಳಿ ಗ್ರನೇಟ್ ಅಂತ ಹೇಳ್ತಾರೆ. ಸೊ ಆ ಗ್ರನೇಟನ್ನು ಹಾಕಿದ್ದೀವಿ. ಅಲ್ಲಿ ಬಿಳೆ ಬಣ್ಣದ ಕಾಣಿಸ್ತಿತ್ತಲ್ಲ, ಅದು ಗ್ರನೇಟ್, ಅದು ಕರ್ನಾಟಕದ ಗ್ರನೇಟ್. 17,000 ಕಲ್ಲನ್ನು ಹಾಕಿದ್ದೀವಿ. 5 ಅಡಿ ಉದ್ದ, 2.5 ಅಡಿ ಅಗಲ, 3 ಅಡಿ ದಪ್ಪ, ಆ ಥರದ 17,500 ಕಲ್ಲನ್ನು ಹಾಕಿದ್ದೀವಿ. ಅಷ್ಟು ಕಲ್ಲನ್ನು ಹಾಕಿ ಒಂದರ ಮೇಲೆ ಒಂದು ಲಾಕಿಂಗ್ ಸಿಸ್ಟಮ್ನಲ್ಲಿ ಇಡ್ತಾ ಬಂದಿದ್ದೀವಿ. ಅದು ಮುಗಿದ ಮೇಲೆ ಈ ಬನ್ಸಿ ಪಹಾಡ್ಪುರ ಕಲ್ಲು ಶುರುವಾಗಿದೆ, ನೀವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಇದಿಷ್ಟು ಈ ರಚನೆಗೆ ಸಂಬಂಧಪಟ್ಟಿದ್ದು. ಇದ್ರದ್ದೊಂದು 3-4 ವಿಶೇಷತೆ ಹೇಳಿ ನಾನು ಮುಗಿಸ್ತೀನಿ, ಆಮೇಲೆ ನಿಮ್ಗೆ ಏನಾದ್ರು ಕೇಳೋದಿದ್ರೆ ಕೇಳಿ. ಮೊದಲನೇದು ಅಂದರೆ ಇದು ಪ್ರಾಚೀನ ಪರಂಪರೆಯ, ಪ್ರಾಚೀನ ಶೈಲಿಯ ಮಂದಿರ. ಇದರ ಆರ್ಕಿಟೆಕ್ಟ್, ಶಿಲ್ಪಿ ಯಾರು ಅಂದರೆ ಅಹಮದಾಬಾದ್ನಲ್ಲಿ ಸೋಮನಾಥ್ ಮಂದಿರವನ್ನು ಕಟ್ಟಿದ ಪರಂಪರೆಯ CB ಸೋಂಪುರ ಅಂತ. ಸೋಮನಾಥ್ ಮಂದಿರವನ್ನು ಇವರು ದಾದಾ ಕಟ್ಟಿದ್ರು, ಅಜ್ಜ. ಇವರು ಈ ದೇವಸ್ಥಾನವನ್ನು ಅಶೋಕ್ ಸಿಂಗಲ್ ಇದ್ದಾಗ ಇವ್ರ ಹೆಸರನ್ನು ನಿಶ್ಚಯ ಮಾಡಿದರು. ಅವರೇ ಮೊದಲಿನ ಪ್ರಾರೂಪ ನಾವೆಲ್ಲ ನೋಡಿದ್ವಲ್ಲ ಅದು ಕೊಟ್ಟರು. ಈಗ ಸ್ವಲ್ಪ ದೊಡ್ಡದಾಗಿದೆ. ಅದರ ರಚನೆ, ನಿರ್ಮಾಣದ ಕಲ್ಪನೆ ಎಲ್ಲ ಅವ್ರದ್ದು. ಸೊ ಶಿಲ್ಪಿ ಅವರು. ಎರಡನೇದಾಗಿ ಮಂದಿರ ನಿರ್ಮಾಣ ಮಾಡುವ ಕಾಂಟ್ರಾಕ್ಟು ದೇಶದ ಪ್ರಸಿದ್ಧ ನಿರ್ಮಾಣ ಸಂಸ್ಥೆ L&T. ದುಡ್ಡು ಕೊಡ್ತೀವಿ, ಫ್ರೀ ಏನಲ್ಲ, ಅವ್ರಿಗೆ ಪ್ರಾಫಿಟು ಕೊಡ್ತೀವಿ 14%. ಆದರೆ ಒಟ್ಟಿನಲ್ಲಿ ನಿರ್ಮಾಣ ಮಾಡೋದು ಅವ್ರದ್ದು. ಅವ್ರ ಹತ್ರ ಮ್ಯಾನ್ ಪವರ್ ಇದೆ, ಮಷಿನ್ ಪವರ್ ಇದೆ, ಏನು ಬೇಕಾದರೂ ಮಾಡೋ ತಾಕತ್ತಿದೆ. ಆ ದೊಡ್ಡ ಕಂಪ್ನಿಗೆ ಈ ಕೆಲಸ ಕೊಟ್ಟಿದ್ದೀವಿ. ಮೂರನೇದು L&T ಸರಿಯಾಗಿ ಕೆಲಸ ಮಾಡ್ತಾ ಇದೆಯಲ್ಲ ನೋಡೋದು, ಮತ್ತು ಅವ್ರು ಬಿಲ್ ಸರಿಯಾಗಿ ಮಾಡಿದಾರಲ್ಲ ನೋಡೋದು. ಬಿಲ್ ಭಾಳ ಮಹತ್ವದ್ದು. 10 ರೂಪಾಯಿ ಬಿಲ್ 20 ರೂಪಾಯಿ ತೊಗೋಬಾರ್ದು. ನಮಗೇನು ಗೊತ್ತಾಗುತ್ತೆ,
ಅದಕ್ಕೆ ಒಂದು ಇಂಜಿನಿಯರಿಂಗ್ ಸಂಸ್ಥೆ ಇದೆ ಟಾಟಾ ಅಂತ. ನಮ್ಮ ದೇಶದಲ್ಲಿ ಟಾಟಾ ಅಂದರೆ ಕ್ವಾಲಿಟಿ ಅಂತ, ಟಾಟಾ ಅಂದರೆ ದೇಶಭಕ್ತಿ ಅಂತ. ದೇಶಭಕ್ತಿಗೆ ಇನ್ನೊಂದು ಹೆಸರು ಟಾಟಾ, ನಮಗೆ ಗೊತ್ತಾಗತ್ತೆ. L&T ಮತ್ತು ಟಾಟಾ ಎರಡೂ ಅಕ್ಕಪಕ್ಕದಲ್ಲಿದೆ. ಇವ್ರ ನಡವಳಿಕೆ ಭಾಳ ಅಂತರ ಇದೆ. ಟಾಟಾ ಎಥಿಕ್ಸ್, ಪ್ರತಿಯೊಂದೂ ಎಥಿಕ್ಸಿಂದ ನೋಡುತ್ತೆ. L&T ಜನರಲ್ ಕಂಪ್ನಿ ಇದ್ದಂಗೆ, ಜನ ವ್ಯಾಪಾರ ಮಾಡ್ತಾರಲ್ಲ ಹಂಗೆ ಅದೊಂದು ವ್ಯಾಪಾರಿ ಸಂಸ್ಥೆ. ಟಾಟಾ ಹಂಗಲ್ಲ, ಎಲ್ಲೋ ಹೋದರೆ ನಮ್ಮ ಜೊತೆಗೆ ಬಂದರೆ ಅವ್ರು ಹೇಳ್ತಾರೆ ನೀವು ನಮ್ಮ ಟಿಕೆಟ್ ತೆಗಿಬೇಡಿ, ನಮ್ಮ ಟಿಕೆಟ್ ನಾವು ತೆಗಿತೀವಿ ಅಂತಾರೆ. ಒಟ್ಟಿಗೆಲ್ಲರೂ ಉಳ್ಕೊಂಡ್ರೆ ಅದ್ರ ಬಿಲ್ ನಾವು ಕೊಡ್ತೀವಿ ಅಂತಾರೆ, ನೀವು ನಮ್ಮ ಬಿಲ್ ಕೊಡೋ ಹಂಗಿಲ್ಲ ಅಂತಾರೆ. ಇಷ್ಟರ ಮಟ್ಟಿಗೆ ಅವ್ರು ಪರ್ಟಿಕ್ಯುಲರ್, ಅವ್ರಿಗೆ ಮೇಲಿಂದ ಇನ್ಸ್ಟ್ರಕ್ಷನ್ ಇದೆ. ಮತ್ತು ಅವ್ರ ಕಲ್ಪನೆ ಏನಂದರೆ ಎಷ್ಟು ದುಡ್ಡು ನಾವು ಒಂದು 3% ಕೊಡ್ತೀವಿ ಅವರಿಗೆ. ಅದರೊಳಗೆ ಆಲ್ರೆಡಿ 5 ಕೋಟಿ ರೂಪಾಯಿನ ಅವರು ಚಂದ್ರಶೇಖರ್ ಅವರು ಅಂದರೆ ಟಾಟಾ ಕಂಪ್ನಿಯ ಮುಖ್ಯಸ್ಥರು ನಮ್ಗೆ ಕೊಟ್ಬಿಟ್ಟಿದ್ದಾರೆ, ಡೊನೇಟ್ ಮಾಡಿಬಿಟ್ಟಿದ್ದಾರೆ. ನಾವೇನು ಕೊಡ್ತೀವೋ ಅದನ್ನು ಇನ್ನೊಂದು ರೂಪದಲ್ಲಿ ಕೊಡ್ತಾರೆ, ಫ್ರೀ ಒಂದು ರೀತಿಯಲ್ಲಿ ಅರ್ಥದಲ್ಲಿ. ನಡವಳಿಕೆ ಇಷ್ಟು ಚೆನ್ನಾಗಿದೆ. ಸೊ ಅಂಥ ಟಾಟಾ ಕಂಪ್ನಿಗೆ ನಾವು ಸೂಪರ್ವಿಷನ್ ಕೆಲಸ ಕೊಟ್ಟಿದ್ದೀವಿ. ಅಂದರೆ L&T ಮಾಡುವ ಬಿಲ್ಲನ್ನು ಸೋಸಿ ನೋಡಿ ಅಳೆದು ಸುರಿದು ಬಿಲ್ ಮಾಡೋ ಕೆಲಸ ಅವ್ರದ್ದು. ಕೆಲಸ ಸರಿಯಾಗಿದೆಯೋ ಅಂತ ನೋಡೋ ಕೆಲಸ ಅವ್ರದ್ದು. ಇದ್ರ ಜೊತೆಗೆ ನಮ್ಮವರು ಸಂಘದ ಸ್ವಯಂ ಸೇವಕರು 7 ಜನ ಇಂಜಿನಿಯರ್ಸ್ ಇದ್ದಾರೆ. ಇವತ್ತೊಬ್ಬ ಹುಡುಗ ಸರ್ವಜ್ಞ ಅಂತ ಹುಡುಗ ಸಿಕ್ಕಿದ್ದ, ಅವನು ಆರ್ಕಿಟೆಕ್ಟ್ ಕರ್ನಾಟಕದವನು, ಅವನು ಸೇವೆ ಮಾಡ್ಲಿಕ್ಕೆ ಬಂದಿದ್ದು. ಇವ್ರಿಗೆ ಒಂದು ಪೈಸೆ ಕೊಡಲ್ಲ ನಾವು, ಊಟ ವಸತಿ ಬಿಟ್ಟರೆ ನಮ್ಮ ಹತ್ರ ಏನೂ ಚಾರ್ಜ್ ಇವ್ರು ಯಾರೂ ತೊಗೊಳ್ಳಲ್ಲ. ಇಲ್ಲಿದ್ದಾರೆ ಗಂಡ ಹೆಂಡತಿ 2-3 ಪರಿವಾರ ಇಲ್ಲಿದೆ. ಮಹಾರಾಷ್ಟ್ರದವ್ರು ಇದ್ದಾರೆ, ಇಲ್ಲೇ ಗೋರಖ್ಪುರದವ್ರು ಇದ್ದಾರೆ, ಕರ್ನಾಟಕದವ್ರು ಇದ್ದಾರೆ 2-3 ಜನ, ದೇಶದ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಅವರೆಲ್ಲ ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ನಮ್ಮಿಂದ ಹಣ ತೊಗೊಳ್ಳಲ್ಲ, ಅದರ ಸೇವೆ ಕೊಡ್ತಿದ್ದಾರೆ. 2-2.5 ವರ್ಷದಿಂದ ಇಲ್ಲಿದ್ದಾರೆ. ಇವರಿಬ್ಬರು ಮಾಡಿರೋ ಕೆಲಸಕ್ಕೆ ನಮ್ಮ ಕಡೆಯಿಂದ ಸರಿ ಇದೆಯಲ್ಲ ನೋಡ್ತಾರೆ. ಈ ಥರದ ವ್ಯವಸ್ಥೆಯೊಳಗೆ ನಮ್ಮದು ನಡೆಯುತ್ತೆ. ಪ್ರಾಚೀನ ಪರಂಪರೆಯ ಮಂದಿರ, ಆದರೆ ಆಧುನಿಕ ಟೆಕ್ನಾಲಜಿಯ ಮಂದಿರ. ಅಂದರೆ ಹಳೆ ಬೇರು ಹೊಸ ಚಿಗುರು ಎರಡೂ ಸೇರಿದೆ ಇದರೊಳಗೆ. 70 ಜನ ಇಂಜಿನಿಯರ್ಸ್ ಇದ್ದಾರೆ. ಯಾವುದೇ ದೇವಸ್ಥಾನವನ್ನು 70 ಜನ ಇಂಜಿನಿಯರ್ಸ್ ಕಟ್ಟಿದ್ದು ಭಾರತದಲ್ಲಿಲ್ಲ. ಇಲ್ಲಿ ಟಾಟಾ L&T ಎಲ್ಲ ಸೇರಿ ಈಗ ಹೆಚ್ಚಿಗೆ ಇರ್ಬೋದು, ನಾನು ಹಳೇದು ಹೇಳ್ತಿರೋದು. ಟಾಟಾದವರು ಒಂದು 27-28, L&T ಅವರು 70, 107 ಜನ ಇದ್ದಾರೆ ಇಂಜಿನಿಯರ್ಸ್ ಈಗ. ಅಂದರೆ M.Tech ಆದವರು, BE ಆದವರು, ಸಿವಿಲ್ಲು, ಇಲೆಕ್ಟ್ರಿಕಲ್ಲು ಇತ್ಯಾದಿ ಎಲ್ಲ ಇಂಜಿನಿಯರ್ಸು ತುಂಬಿದ್ದಾರೆ. ಆಧುನಿಕ ಟೆಕ್ನಾಲಜಿಯ ಸಂಪೂರ್ಣ ಉಪಯೋಗ, ಮಷಿನ್ನಿಂದ ಹಿಡ್ಕೊಂಡು ಎಲ್ಲ. ಹಳೆಯ ಚಿಂತನೆ ಇದೆರಡನ್ನು ತೊಗೊಂಡು ಎಷ್ಟು ಬೇಗ ಮಂದಿರ ನಿರ್ಮಾಣ ಮಾಡ್ಬೋದು ಅಷ್ಟರಿಂದ ನಿರ್ಮಾಣ ಮಾಡೋಕೆ ಹೊರಟಿದ್ದೀವಿ ನಾವು. ಇದು 2ನೇ ವಿಶೇಷ. ಇನ್ನು 3ನೇದು ಅಲ್ಲೇ ಮಂದಿರದ ಸ್ವರೂಪ ಎಲ್ಲ ನಾನು ಹೇಳಿದ್ದೀನಿ, ಅದನ್ನು ಮತ್ತೆ ವರ್ಣನೆ ಮಾಡಲ್ಲ. 3ನೇದು ಅಂದರೆ ಈ ದೇವಸ್ಥಾನದಲ್ಲಿ ನಾವು ಒಂದು ನಿರ್ಣಯ ಮಾಡಿದ್ದು ಅಂದರೆ ದರ್ಶನಕ್ಕಾಗಲಿ ಪೂಜೆಗಾಗಲಿ ಯಾವುದೇ ದುಡ್ಡು ತೊಗೋಬಾರ್ದು ಅಂತ ನಿಶ್ಚಯ ಮಾಡಿದ್ದೀವಿ. ಯಾವುದೇ ಹಣ ಇಲ್ಲ. ತಿರುಪತಿ ಇದ್ದ ಹಾಗೆ, ವೈಷ್ಣವದೇವಿ ಇದ್ದ ಹಾಗೆ, ಬೇರೆ ಬೇರೆ ದೇವಸ್ಥಾನದಲ್ಲಿ ಪೂಜೆಗೆ ಉಜ್ಜಯಿನಿಯಲ್ಲಿ ನೀವು ಜಲಾಭಿಷೇಕ ಮಾಡಿದರೆ 1500 ರೂಪಾಯಿ ಅಂತಾರೆ. ನಾವು ನಿಶ್ಚಯ ಮಾಡಿದ್ದೀವಿ ಯಾವುದೇ ಪೂಜೆ ಯಾವುದಕ್ಕೂ ಹಣ ಇಲ್ಲ. ಹವನ ಮಾಡಿಸೋದಾದರೆ ಹವನ ಫ್ರೀ. ನಿಮಗೇನಾದರೂ ಮಾಡಿದಂಥ ಪಂಡಿತರಿಗೆ ಏನಾದರೂ ದುಡ್ಡು ಕೊಡೋದಾದ್ರೆ ನಿಮ್ಗೆ ಕೊಡ್ಬೋದು ಅಷ್ಟೇ, ನಮ್ಮ ಕಡೆಯಿಂದ ಏನಿಲ್ಲ. ನಮಗೇನು ಕೊಡಬೇಕಾಗಿಲ್ಲ, ನೀವು ಇಷ್ಟ ಇದ್ದರೆ ಡೊನೇಷನ್ ಕೊಡ್ಬೋದು, ಶುಲ್ಕ ಇಲ್ಲ. ಆ ಥರದೊಂದು ವ್ಯವಸ್ಥೆ ಒಳಗೆ ನಾವು ಪೂಜೆಗಾಗಲಿ ದರ್ಶನಕ್ಕಾಗಲಿ VIP ದರ್ಶನಕ್ಕಾಗಲಿ VVIP ದರ್ಶನಕ್ಕಾಗಲಿ ದುಡ್ಡಿಲ್ಲ, ಫ್ರೀ. ಎಲ್ಲರೂ ಸಮಾನರು, ದೇವರ ಎದುರುಗಡೆ ಭೇದ ಭಾವ ಇಲ್ಲ. ಇದು ನಮ್ಮ ಚಿಂತನೆ. ಇನ್ನು ಬಂದಂಥವರಿಗೆ ನಾವು ಯೋಚನೆ ಮಾಡಿದ್ವಿ, ಬಡವರು ಯಾರು ಬರ್ತಾರೋ ಅವರಿಗೆ ಹಾಲ್ನಲ್ಲಿ ಊಟ ವಸತಿ ಎರಡನ್ನೂ ಫ್ರೀ ಕೊಡ್ತೀವಿ. ನಮಗೆ ಸ್ಪೆಷಲ್ ರೂಮ್ ಬೇಕು, AC ರೂಮ್ ಬೇಕು ಅಂದರೆ ಚಾರ್ಜ್ ಕೊಡಿ, ಬೇಕಾಟಿದೆ ಹೊರಗಡೆಗೆ. ನಾವು ನಿಮಗೆ ಉಚಿತವಾಗಿ ಬೆಡ್ ಕೊಡ್ತೀವಿ, ಲಾಕರ್ ಕೊಡ್ತೀವಿ, ನಿಮ್ಮ ಬ್ಯಾಗ್ ಇಟ್ಕೊಳ್ಳಿ, ಸೇಫ್, ತೊಂದರೆ ಇಲ್ಲ. ಫ್ಯಾನ್ ಇರುತ್ತೆ, ಬೇಕಾದ್ರೆ ಕೂಲರು ಕೊಡ್ತೀವಿ. AC ರೂಮ್ ಬೇಕು ಇತ್ಯಾದಿ ಅಂದರೆ ಅದಕ್ಕೆ ಚಾರ್ಜ್ ನೀವು ಕೊಡಿ. ಅದು ಬಿಟ್ಟರೆ ಸಾಮಾನ್ಯ ಜನರಿಗೆ ಎಲ್ರಿಗೂ ಫ್ರೀ ಊಟ ವಸತಿ ಎಲ್ಲವನ್ನು ಕೊಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ವಯಸ್ಸಾದವ್ರಿಗೆ ವೀಲ್ಚೇರ್ ವ್ಯವಸ್ಥೆ ಇದೆ, ದೇವಸ್ಥಾನದಲ್ಲೂ ರ್ಯಾಂಪ್ ಇದೆ, ಅದ್ರ ಮೂಲಕ ಹೋಗ್ಬೋದು. ಅವರು ಸಹ ಆರಾಮಾಗಿ ದರ್ಶನ ಮಾಡ್ಬೋದು. ವೀಲ್ಚೇರ್ ಇದೆ, ವೀಲ್ಚೇರ್ ಫ್ರೀ. ಅಂದರೆ ಯಾವ್ಯಾವ ನಮ್ಮ ಕಡೆಯಿಂದ ಸಾಧ್ಯ ಇದೆ ಎಲ್ಲವೂ ಉಚಿತವಾಗಿ ಜನಕ್ಕೆ ಕೊಡೋದು. ಡೊನೇಷನ್ ಜನ ನಮಗೆ ಕೊಟ್ಟಿದ್ದಾರೆ. ಈಗಾಗಲೇ 3200 ಕೋಟಿ ರೂಪಾಯಿ ಬಂದಿದೆ, ನಮಗೆ ಜನ ಕೊಟ್ಟಿದ್ದಾರೆ. ಮತ್ತು ಪ್ರತಿನಿತ್ಯ ಸುಮಾರು 15 ಲಕ್ಷ ರೂಪಾಯಿ ಬರ್ತಾಯಿದೆ, ಎಲ್ಲಿಂದನೂ ಬರುತ್ತೆ. ದಿನ ಡೊನೇಷನ್ ಇಲ್ಲೇ ನಮ್ಮ ಕೌಂಟರ್ನಲ್ಲಿ 3 ಲಕ್ಷ ದಿನಕ್ಕೆ 3.5 ಲಕ್ಷ 4 ಲಕ್ಷ ಇಲ್ಲಿ ಡೊನೇಷನ್ ಪ್ರತಿನಿತ್ಯ ಬರುತ್ತೆ. ಜನ ಕೊಡ್ತಿದ್ದಾರೆ, ನಮಗೇನು ತೊಂದರೆ ಇಲ್ಲ. ಸಾಮಾನು ಕೊಡಿಸ್ಲಿಕ್ಕೂ ಜನ ಮುಂದೆ ಬಂದಿದ್ದಾರೆ. ಹೀಗಾಗಿ ನಾವು ಶಿಲ್ಪನೆ ಮಾಡಿ ನಾವು ಮತ್ತೆ ದುಡ್ಡು ಜನರ ಹತ್ರ ಕೇಳಬಾರ್ದು. ಅವರಾಗಿನ ಡೊನೇಷನ್ ಕೊಡೋದಾದ್ರೆ ಬೇಕಾದ್ರೆ ಕೊಡ್ಬೋದು, ಹುಂಡಿಗೆ ಹಾಕ್ಬೋದು, ಡೊನೇಷನ್ ಕೊಡ್ಬೋದು. ನಾವು ಕೇಳಬಾರ್ದು.
ಇದು ನಮ್ಮ ಕಲ್ಪನೆ ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತೀವಿ. ಇನ್ನೊಂದು ವಿಶೇಷ ಅಂದರೆ ಎಲ್ಲವೂ ಡಿಜಿಟಲ್ ವ್ಯವಸ್ಥೆಯೊಳಗೆ ನಮ್ಮ ನಡೆಯುತ್ತೆ. ನಮ್ಮ ರಸೀದಿ ಹ್ಯಾಂಡ್ಮೇಡ್ ರಸೀದಿ ಇಲ್ಲ. ನಾಳೆ ಆರೋಪ ಮಾಡೋಂಗಿಲ್ಲ. ನೀವು ಮೇಲೆ 500 ರೂಪಾಯಿ ಬರೆದಿದ್ರಿ, ಒಳಗಡೆ ಎಷ್ಟು ಬರೆದಿದ್ದಾರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳೋಂಗಿಲ್ಲ. ಕಂಪ್ಯೂಟರೈಸ್ಡ್ ರಸೀದಿ, ಆನ್ಲೈನ್ ವ್ಯವಸ್ಥೆ. ನೀವು ರಿಜಿಸ್ಟರ್ ಆದ ಕೂಡಲೇ ಅದಕ್ಕೆ ID ಮೂಲಕ ನಿಮಗೆ ಪ್ರಿಂಟೌಟ್ ನಿಮಗೆ ಸಿಗುತ್ತೆ. ಅದೇ ಕಂಪ್ಯೂಟರ್ ವ್ಯವಸ್ಥೆಯೊಳಗೆ ನಮಗೆ ಹಣ ಎಷ್ಟು ಬಂದಿದೆ ಅಂತ ಗೊತ್ತಾಗುತ್ತೆ ರಾತ್ರಿ. ಎಲ್ಲ ಆನ್ಲೈನು. ಇದು ಒಂದು. ಎರಡನೇದು, ಯಾವುದೇ ಪೇಮೆಂಟು 5,000 ರೂಪಾಯಿಗಿಂತ ಹೆಚ್ಚು ಕ್ಯಾಶ್ ಪೇಮೆಂಟ್ ಇಲ್ಲ. ತರಕಾರಿ ತಂದ್ವಿ, ಹಾಲು ತಂದ್ವಿ, ಸಣ್ಣ ಪುಟ್ಟ ತಂದ್ವಿ, ಅಲ್ಲೆಲ್ಲ ಏನು ಮಾಡೋಕ್ಕಾಗಲ್ಲ. ಅದು ಬಿಟ್ಟರೆ 5,000 ರೂಪಾಯಿ ಮೇಲೆ ಯಾವುದನ್ನೂ ನಾವು ಇದರಿಂದ ಕೊಡಲ್ಲ. ಎಲ್ಲವೂ ಅಕೌಂಟ್ ಮೂಲಕ ಕೊಡ್ತೀವಿ. ಇದು ಎರಡನೇದು. ಮೂರನೇದು, ಜಮೀನು ಖರೀದಿ ಇರ್ಬೋದು ಅಥವಾ ವಸ್ತು ತೊರೆದಿರ್ಬೋದು, ಸರ್ಕಾರಕ್ಕೆ ಟೊಪ್ಪಿಗೆ ಹಾಕುವ ಯಾವುದೇ ಕೆಲಸ ನಾವು ಮಾಡಲ್ಲ. ಭೂಮಿ ಖರೀದಿ ಮಾಡಬೇಕು. ಭೂಮಿಯ ಬೆಲೆ ಇದಕ್ಕೆ 1 ಕೋಟಿ ಇದೆ. ಇವ್ರಿಗೆ 1 ಕೋಟಿ ಕೊಡ್ತಾಯಿದ್ದೀವಿ ನಾವು. 1 ಕೋಟಿ ಅಂತಲೇ ಬರಿತೀವಿ. 50 ಲಕ್ಷ ಅಂತ ಬರೆಯೋದು, 50 ಲಕ್ಷ ಕ್ಯಾಶ್ ಕೊಡೋದು. ಯಾಕೆ ನಮ್ಮ ಹತ್ರ ಕ್ಯಾಶ್ ಇಲ್ಲವೇ ಇಲ್ಲ. ಏನಾದರೂ ಕೊಡೋದು ನಾವು ಅಕೌಂಟಿಂದ ಕೊಡಬೇಕು. ಚಕ್ರವರ್ತಿ ಸೀಲುಬೆಲೆ ಅವ್ರ ಹತ್ರ ಜಾಗ ತೊಗೊಂಡಿದ್ದೀವಿ 1 ಎಕರೆ, 1 ಕೋಟಿ ಕೊಡಬೇಕು. 1 ಕೋಟಿ ಅಂತ ಬರಿತೀವಿ, 1 ಕೋಟಿ ಕೊಡ್ತೀವಿ. 8% ಟ್ಯಾಕ್ಸ್ ಇದೆ, ಟ್ಯಾಕ್ಸ್ ತುಂಬ್ತೀವಿ. GST ತುಂಬ್ತೀವಿ. ಯಾವುದೇ ಬಿಲ್ಲು GST ಇಲ್ಲದೆ ಇರುವಂಥ ಬಿಲ್ ನಾವು ತೊಗೊಳ್ಳೋದೇ ಇಲ್ಲ. ಯಾವುದೇ ಬಿಲ್ಲು ಫಸ್ಟ್ GST ಕಟ್ಟು, ಆಮೇಲೆ ಒಂದು ನಾವು ದುಡ್ಡು ಕೊಡಬೇಕಾದ್ರೂ ಫಸ್ಟ್ GST ಬಿಲ್ ಮಾಡು, GST ಕಟ್ಟು ಬಾ, ಕಟ್ಟಿದ ಮೇಲೆ ನಮ್ಗೆ ಸರ್ಟಿಫಿಕೇಟ್ ಕೊಡು, ನಿಂಗೆ ದುಡ್ಡು ಕೊಡ್ತೀವಿ ಅಂತೀವಿ. ಹೀಗಾಗಿ ನಮ್ಮ ಹತ್ರ ಯಾರೋ ದುಡ್ಡು ತೊಗೊಂಡು GST ಟೊಪ್ಪಿಗೆ ಹಾಕ್ತಾನೆ ಸಾಧ್ಯನೇ ಇಲ್ಲ. ಸೊ ಅವ್ನು GST ಬಿಲ್ ಮಾಡಿಬಿಡ್ತೀವಿ ನಾವು. GST ಬಿಲ್ ಆದಮೇಲೆ ಅವ್ರು GST ಕಟ್ಟಬೇಕು. ಫಸ್ಟು ಕಟ್ಟಿದ ಮೇಲೆ ಕಟ್ಟಿದ ಸರ್ಟಿಫಿಕೇಟ್ ನಮ್ಗೆ ಕೊಡಬೇಕು, ನಾವು ಬಿಲ್ ಕೊಡ್ತೀವಿ, ಅವ್ರಿಗೆ ದುಡ್ಡು ಕೊಡ್ತೀವಿ. ಈ ಥರ ಸರ್ಕಾರಕ್ಕೆ ಯಾವುದೇ ಟೋಪಿಗೆ ಹಾಕುವ ವ್ಯವಸ್ಥೆ ಇಲ್ಲ. ಅದರ ಪರಿಣಾಮ ಇನ್ಕಮ್ ಟ್ಯಾಕ್ಸ್ನವರು ಅನೇಕ ಜನ ಅಯೋಧ್ಯೆಗೆ ಬಂದು ನೋಡಿದ್ದಾರೆ. ಇಷ್ಟೊಂದು ಹೇಗೆ ಇನ್ಕಮ್ ಟ್ಯಾಕ್ಸ್ ಬರ್ತಾ ಇದೆ, ನಮಗೆ GST ಬರ್ತಾ ಇದೆಯಲ್ಲ, ಎಲ್ಲಿಂದ ಬರ್ತಾ ಇದೆ ನೋಡಿದರೆ ರಾಮಜನ್ಮಭೂಮಿಯಿಂದ ಬರ್ತಾ ಇದೆ. ಜಮೀನು ವ್ಯವಹಾರದಲ್ಲಿ ಮ್ಯಾಕ್ಸಿಮಮ್ ದುಡ್ಡು ನಮ್ಗೆ ಬರ್ತಾ ಇದೆಯಲ್ಲ ನೋಡಿದ್ರೆ ರಾಮಜನ್ಮಭೂಮಿಯಿಂದ ಬರ್ತಾ ಇದೆ. ಯಾಕೆ ಅಂದರೆ ನಾವು ಸುಳ್ಳು ಹೇಳಲ್ಲ. ಏನು ಹೇಳ್ತೀವೋ ಅದನ್ನು ಮಾಡ್ತೀವಿ, ಏನು ಕೊಡ್ತೀವೋ ಅದನ್ನು ಬರಿತೀವಿ, ಏನು ಬರಿತೀವೋ ಅದನ್ನು ಕೊಡ್ತೀವಿ. ಈ ಥರದೊಂದು ಸಿಸ್ಟಮ್ ಮಾಡಿದ್ದೀವಿ. ಮತ್ತು ನಮ್ಮ ಅಕೌಂಟಲ್ಲಿ ಯಾರೋ ಬೇರೆಯವರು ದುಡ್ಡು ತೊಗೊಳಕ್ಕಾಗಲ್ಲ. ಯಾಕೆಂದರೆ ದುಡ್ಡು ಹಾಕುವ ಅಕೌಂಟ್ ಬೇರೆ, ತೆಗೆಯುವ ಅಕೌಂಟ್ ಬೇರೆ. ನಮ್ಮದು ಚೆಕ್ ಬುಕ್ ಇಲ್ಲ ನಮ್ಮ ಹತ್ರ, ನೋ ಚೆಕ್ ಬುಕ್ ಅಕೌಂಟ್. ಈ ಅಕೌಂಟಿಗೆ ಜನ ಹಣ ಜಮಾ ಮಾಡ್ತಾರೆ, ಈ ಅಕೌಂಟಿಂದ ಖರ್ಚು ಮಾಡ್ತೀವಿ. ಇದರಿಂದ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಟ್ರಾನ್ಸ್ಫರ್ ಮಾಡ್ತೀವಿ. ನಾಳೆ 1 ಕೋಟಿ ರೂಪಾಯಿ ಇಲ್ಲಿಂದ ಹಣ ಕೊಡಬೇಕು ಅಂದರೆ ಇದಕ್ಕೆ 1 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡ್ತೀವಿ, ಅದು ಬಿಲ್ ಪೇಮೆಂಟ್ ಆಗುತ್ತೆ. ಇಲ್ಲ ಅಂದರೆ 10-20 ಲಕ್ಷ ಅದರೊಳಗೆ ಇರ್ಬೋದು ಅಷ್ಟೇ. ನಮ್ಗೆ ಯಾರೂ ಮೋಸ ಮಾಡೋಕ್ಕಾಗಲ್ಲ, ದುಡ್ಡು ತೆಗಿಯೋಕ್ಕಾಗಲ್ಲ. ಯಾಕೆಂದರೆ ಈ ನಂಬರ್ ಗೊತ್ತು ಅವರಿಗೆ, ಈ ನಂಬರ್ ಯಾರಿಗೂ ಗೊತ್ತಿಲ್ಲ. ಈಗ ಹಣ ತೆಗಿಯೋಕ್ಕಾಗಲಿ ಇವತ್ತೆಲ್ಲ ಇದೆಯಲ್ಲ ಕಳ್ತನ ಮಾಡೋದು, ಅದು ಯಾವುದು ನಮ್ಮ ಹತ್ರ ಮಾಡೋಕ್ಕಾಗಲ್ಲ. ಇಷ್ಟು ಪಕ್ಕಾ ವ್ಯವಸ್ಥೆ ನಾವು ಮಾಡಿದ್ದೀವಿ. ನಮ್ಮ ಹತ್ರ ಇಡೀ ದೇಶದ ಪ್ರಸಿದ್ಧ ಚಾರ್ಟರ್ಡ್ ಅಕೌಂಟೆಂಟ್ ನಮ್ಮ ಆಡಿಟ್ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಅಷ್ಟನ್ನು 100% ಪಾಲನೆ ಮಾಡ್ತೀವಿ. ಇದ್ರ ಮೇಲುಗಡೆಗೆ ನಾವೇ ಕೇಂದ್ರ ಸರ್ಕಾರಕ್ಕೆ ಬರೆದು, ಕೇಂದ್ರ ಸರ್ಕಾರದ ಆಡಿಟ್ ಒಂದು ಡಿಪಾರ್ಟ್ಮೆಂಟ್ ಇದೆ, ಅದಕ್ಕೆ CAG ಅಂತ ಕರೀತಾರೆ. ಆ CAG ಕಂಟ್ರೋಲ್ ಆಫ್ ಅಕೌಂಟ್ಸ್ ಅವ್ರಿಗೆ ಹೇಳಿ ರಿಕ್ವೆಸ್ಟ್ ಮಾಡಿದ್ವಿ. ಅವ್ರು ವರ್ಷಕ್ಕೆ 2 ಸಲ 3 ಸಲ ಬರ್ತಾರೆ, ನಮ್ಮ ಆಡಿಟ್ ಮಾಡ್ತಾರೆ, ನಮ್ಗೆ ಸಲಹೆ ಕೊಡ್ತಾರೆ. ಆ ಸಲಹೆ ಕೊಟ್ಟಿದ್ದರ ಆಧಾರದ ಮೇಲೆ 100% ಅದನ್ನು ಪಾಲನೆ ಮಾಡೋ ಪ್ರಯತ್ನ ಮಾಡ್ತೀವಿ. ನಾನು 100% ಪ್ರಯತ್ನ ಮಾಡ್ತೀವಿ ಅಂತ ಅದಕ್ಕೆ ಹೇಳ್ತೀನಿ. ಯಾಕೆಂದ್ರೆ 1-2% ಲೂಪ್ ಹೋಲ್ ಎಲ್ಲಾದರೂ ಬಂದೇ ಬರುತ್ತೆ. ನಾವು ಮಾಡಿದ್ರು ಪ್ರಯತ್ನ ಮಾಡಿದ್ಮೇಲೂ ಸ್ವಲ್ಪ ಆಗುತ್ತೆ. ಆದರೆ ಮ್ಯಾಕ್ಸಿಮಮ್ 100ಕ್ಕೆ 100ರಷ್ಟು ಪಾಲನೆ ಮಾಡುವ ಪ್ರಯತ್ನವನ್ನು ನಾವು ಮಾಡ್ತೀವಿ. ಇದಿಷ್ಟು ಒಟ್ಟು ನಮ್ಮ ದೇವಸ್ಥಾನದ ಬಗ್ಗೆ ನಮ್ಮ ಯೋಚನೆ, ಚಿಂತನೆ ಮತ್ತು ನಿರ್ಮಾಣದ ಕೆಲಸದ ಬಗ್ಗೆ ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಬರುವಂತಹ ಜನವರಿ 15ರ ನಂತರ, ಮಕರ ಸಂಕ್ರಮಣದ ನಂತರ 30ನೇ ತಾರೀಕು ಒಳಗಡೆಗೆ ಈ 15 ದಿನದ ಅವಧಿಯಲ್ಲಿ ಪ್ರಾಣ ಪ್ರತಿಷ್ಠೆ ಆಗುತ್ತೆ. ಗ್ರೌಂಡ್ ಫ್ಲೋರು ಪೂರ್ಣ ಮುಗಿಸ್ತೀವಿ. ಅದರ ಫ್ಲೋರಿಂಗು, ಇಲೆಕ್ಟ್ರಿಕಲ್ಲು, ಮೂರ್ತಿ ಕೆಲಸ ಎಲ್ಲ ಮುಗಿಸ್ತೀವಿ. ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಕಲ್ಲಿಡುವ ಕೆಲಸ ಮುಗಿಯುತ್ತೆ. ಬಾಕಿ ಕೆಲಸ ಸ್ವಲ್ಪ ನಡೀತಾ ಇರ್ಬೋದು. 2024 ಡಿಸೆಂಬರಕ್ಕೆ ದೇವಸ್ಥಾನ, ಪರಕೋಟ, ಬಾಕಿ ಎಲ್ಲ ವ್ಯವಸ್ಥೆಗಳು ಅಂದರೆ ಇನ್ನೂ 1.5 ವರ್ಷದೊಳಗೆ ಎಲ್ಲ ಕೆಲಸ ಮುಗಿಸ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಮೂರ್ತಿ 3 ಜನ ಕೆತ್ತಾ ಇದ್ದಾರೆ. ಬಾಲರಾಮನ ಮೂರ್ತಿಯನ್ನು 3 ಜನ ಕೆತ್ತಾ ಇದ್ದಾರೆ. 2 ಕರ್ನಾಟಕದವರು, 1 ರಾಜಸ್ಥಾನದವರು ಮಾರ್ಬಲಲ್ಲಿ ಕೆತ್ತಾ ಇದ್ದಾರೆ. ಕರ್ನಾಟಕದ ಮೂರ್ತಿ ಹೆಗ್ಗಡದೇವನ ಕೋಟೆಯ ಕಲ್ಲಿಂದ ನಿರ್ಮಾಣ ಆಗ್ತಾಯಿದೆ. ಒಬ್ಬರು GL ಭಟ್ ಅಂತ ಇಡಗುಂಜಿಯವರು ಬೆಂಗಳೂರಲ್ಲಿ ಇರ್ತಾರೆ, ಅವರ ಶಿಷ್ಯ ಸೇರಿ ಕೆತ್ತಿಸ್ತಾ ಇದ್ದಾರೆ. ಇನ್ನೊಬ್ಬರು ಅರುಣ್ ರಾಜ್ ಅಂತ ಮೈಸೂರಿನವರು, ಅವರು ಮೂರ್ತಿ ಕೆತ್ತಿಸ್ತಾ ಇದ್ದಾರೆ. ಇನ್ನೊಬ್ಬರು ಸತ್ಯನಾರಾಯಣ ಪಾಂಡೆ ಅಂತ ಜೈಪುರ್ನವರು ಒಂದು ಮೂರ್ತಿ ಕೆತ್ತಾ ಇದ್ದಾರೆ. ಇಡೀ ದೇಶದ ಪ್ರಸಿದ್ಧ 10-12 ಜನರು ಕರೆದಿದ್ವಿ. ಅದರೊಳಗೆ ಈ 3 ಜನರನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಅವಕಾಶ ಕೊಟ್ಟಿದ್ದೀವಿ.
3 ಜನ ಕೆಚ್ತಾರೆ. ಅದರಲ್ಲಿ ಭಗವಂತ ಯಾವುದ್ರಲ್ಲಿ ಇರಬೇಕು ಅಂತ ನಿಶ್ಚಯ ಮಾಡಿದ್ರೆ ನಮಗೆ ಗೊತ್ತಿಲ್ಲ. ನಾವ್ಯಾಕೆ 3 ಕೆತ್ತಲಿಕ್ಕೆ ಹೊರಟಿದ್ದೀವಿ ಅಂದರೆ ನಮ್ಮ ಹತ್ರ ಇರೋ ಸಮಯ ಕಡಿಮೆ. ಮೂರ್ತಿ ಕೆತ್ತಲಿಕ್ಕೆ ಅವ್ರು ನಮ್ಗೆ ಕೇಳಿದ್ರು 4 ರಿಂದ 5 ತಿಂಗಳ ಬೇಕು ಅಂತ. ಅಂದರೆ ನಮಗೆ ಅಕ್ಟೋಬರ್ ನವಂಬರ್ ಹೊತ್ತಿಗೆ ಮೂರ್ತಿ ತಯಾರಾಗುತ್ತೆ. ಇವ್ರಿಗೆ ನಾವು ಮೂರ್ತಿ ಕೆತ್ತನೆ ಕೊಟ್ಬಿಟ್ವಿ. ಕೊನೆ ಗಳಿಗೆಯಲ್ಲಿ ಅವ್ರಿಗೆ ಆರೋಗ್ಯ ಕೆಟ್ಟೋಯ್ತು ಅಂತ ಇಟ್ಕೊಳ್ಳಿ. ಆವಾಗ ನಮ್ಮ ಮೂರ್ತಿ ಸಮಯಕ್ಕೆ ಸರಿಯಾಗಿ ಸಿಗಲ್ಲ. ನಾನು ಮೂರ್ತಿ ಕೆತ್ತಲಿಕ್ಕೆ ಹೊರಟಿದ್ದೀನಿ, ನನಗೇನೋ ತೊಂದರೆ ಆಗಿ ಮೂರ್ತಿ ಆಕಾರ ತಪ್ಪಿ ಹೋಗ್ಬಿಡ್ತು. ತೊಂದರೆ ಆಗಬಾರ್ದು. ಅದಕ್ಕೆ 3 ಮೂರ್ತಿ ತೊಗೊಂಡಿದ್ದೀವಿ. 3ರಲ್ಲಿ ಯಾವ್ದಾದ್ರು ಒಂದಾದರೂ ಸಿಗತ್ತೆ, ನಾವು ಪೂರ್ಣ ಆಗುತ್ತೆ. ಮತ್ತು ಅದರೊಳಗೆ ಯಾವುದು ಅಂತ ಕೊನೆ ಗಳಿಗೆಯಲ್ಲಿ ಸಿಲೆಕ್ಟ್ ಮಾಡ್ತೀವಿ. ಮತ್ತು ಉಳಿದ 2 ಸನ್ಮಾನಪೂರ್ವಕವಾಗಿ ಎಲ್ಲಾದರೂ ಒಂದು ಕಡೆ ಇಡ್ತೀವಿ. ಈಗ ನಾವು ಯೋಚನೆ ಮಾಡಿದ್ದೀವಿ. ಒಟ್ಟಿನಲ್ಲಿ ಜನವರಿ 2024 15 ರಿಂದ 30 ಒಳಗಡೆಗೆ ಒಳ್ಳೆಯ ಮುಹೂರ್ತ 3-4 ಬಂದಿದೆ, ಇನ್ನೂ ಫೈನಲ್ ಆಗಿಲ್ಲ. ಯಾವ ಮುಹೂರ್ತದಲ್ಲಿ ಪ್ರಧಾನಮಂತ್ರಿಗಳು ಸಮಯ ಕೊಡ್ತಾರೆ ಮತ್ತು ಮುಹೂರ್ತನೂ ಚೆನ್ನಾಗಿದೆ, ಅದರಲ್ಲಿ ಯಾವುದಾದ್ರು ಒಂದು ನಿಶ್ಚಯ ಆಗುತ್ತೆ. ಆ ಸಮಯದಲ್ಲಿ ನಾವು ಕಲ್ಪನೆ ಮಾಡಿದ್ದು ಅಯೋಧ್ಯೆಗೆ ಎಲ್ಲರನ್ನೂ ಕರಿಬಾರ್ದು ಅಂತ. ಯಾಕೆ ನಾವು ಅಯೋಧ್ಯೆಯಲ್ಲಿ 8 ಜನರಿಗೆ ವ್ಯವಸ್ಥೆ ಮಾಡೋಕ್ಕಾಗಲ್ಲ, ಕೊರೆಯುವ ಚಳಿ ಇರುತ್ತೆ ಆವಾಗ. ಈಗ ಹಂಗಿಲ್ಲ. ನಮ್ಮಲ್ಲಿ ಶರ್ಟ್ ತೆಗೆದು ಪೂಜೆ ಮಾಡ್ತಾರೆ, ಇಲ್ಲಿ ಶರ್ಟ್ ತೆಗೆದು ಪೂಜೆ ಮಾಡಿದರೆ ಇರೋದೇ ಇಲ್ಲ ಮರುದಿವಸ ಅವರು. ಹೀಗಾಗಿ ಸ್ವೆಟ್ರ್ ಹಾಕ್ಕೊಂಡು ಪೂಜೆ ಮಾಡ್ತಾರೆ. ಇಲ್ಲಿ ಸ್ವೆಟರು ಸಾಕ್ಸು ಹಾಕ್ಕೊಂಡು ಪೂಜೆ ಮಾಡ್ತಾರೆ. ಅಷ್ಟು ಚಳಿ ಇರುತ್ತೆ. ಕೆಟ್ಟ ಚಳಿ ಅಂದ್ರೇನು 5 ಡಿಗ್ರಿ 4 ಡಿಗ್ರಿ ಟೆಂಪರೇಚರ್ ಇರುತ್ತೆ. ಮತ್ತು ನಮ್ಮಲ್ಲಿ ಚಳಿ ಅಂದರೆ ರಾತ್ರಿ ಅಂತ, ಇಲ್ಲಿ ಹಾಗಿಲ್ಲ, ಇಡೀ ದಿನ ಚಳಿ ಇರುತ್ತೆ. ಬಿಸಿಲು ಸೂರ್ಯ ಕಾಣೋದೇ ಇಲ್ಲ, 2-3 ದಿನ ಸೂರ್ಯನೇ ಬರಲ್ಲ. ಹೀಗಾಗಿ ಜನವರಿ ತಿಂಗಳ ಅಂದರೆ ಬಹಳ ಚಳಿ. ಆ ಸಮಯದಲ್ಲಿ ಲಕ್ಷಾಂತರ ಜನ ಬಂದುಬಿಟ್ರೆ ಅವ್ರಿಗೆ ಸೂರ್ಯ ಎಲ್ಲಿಂದ ಕೊಡೋದು, ನಾವು ಹೊದಿಕೆ ಎಲ್ಲಿಂದ ಕೊಡೋದು? ಸ್ನಾನಕ್ಕೇನೋ ಸರಿಯೂ ಇದೆ, ಭಾಳ ತಣ್ಣಗಿರುತ್ತೆ ನೀರು, ಆದರೂ ಯಾರೋ ಉತ್ಸಾಹದಲ್ಲಿ ಹೋಗಿ ಸ್ನಾನ ಮಾಡಿಬಿಡ್ಬೋದು. ಶೌಚ, ವಸತಿ, ನಾವು ಇವತ್ತಿನ ಅಂದಾಜಿನಲ್ಲಿ ನಮಗೆ 10,000 ಜನರ ವ್ಯವಸ್ಥೆ ಅಯೋಧ್ಯೆಯಲ್ಲಿದೆ ಈಗ ಸದ್ಯಕ್ಕೆ. ಅಂದರೆ ಹೋಟೆಲ್ಲು, ಆಶ್ರಮ, ಅಲ್ಲಿ ಇಲ್ಲಿ ಸರಿಯಾದ ವ್ಯವಸ್ಥೆ 10,000 ಜನರಿಗಿದೆ. ಆಯಿತು, ಇನ್ನೊಂದು 5,000 ಜನರಿಗೆ ವ್ಯವಸ್ಥೆ ಮಾಡ್ಬೋದು, ನಾವು 15,000 ಜನರಿಗೆ ವ್ಯವಸ್ಥೆ ಮಾಡ್ಬೋದು. ಲಕ್ಷಾಂತರ ಜನ ಗ್ರಾಮದಿಂದ ಬಂದುಬಿಟ್ರೆ ಅಯೋಧ್ಯೆಯಲ್ಲಿ ನಾವು ಏನೂ ವ್ಯವಸ್ಥೆ ಮಾಡೋಕ್ಕಾಗಲ್ಲ, ಅಸ್ತವ್ಯಸ್ತ. ಊಟ ಏನೋ ಕೊಟ್ಬಿಡ್ಬೋದು, ನಾವು ಊಟ ಹಾಕ್ಬಿಡ್ಬೋದು, ಅದು ಉಳಿದ ವ್ಯವಸ್ಥೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಯೋಚನೆ ಮಾಡಿದ್ದು, ಇಡೀ ದೇಶ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು. ನಾವು ಕಲ್ಪನೆ ಕೊಟ್ಟಿದ್ದೀವಿ, ಫೈನಲ್ ಆಗುತ್ತೆ. ಗ್ರಾಮದ ದೇವಸ್ಥಾನದಲ್ಲಿ ಎಲ್ಲ ದೇವಸ್ಥಾನದ ಅವರವರ ಉಪಾಸನಾ ಪದ್ಧತಿ ಪ್ರಕಾರ ಅಯೋಧ್ಯೆಯ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನೀವು ಅಲ್ಲಿ ಅನುಷ್ಠಾನ ಮಾಡಿ. ಆವತ್ತು ವಿಡಿಯೋ ಸ್ಕ್ರೀನಲ್ಲಿ ನೋಡಿ. ಅದಾದಮೇಲೆ ಒಂದೊಂದು ದಿವಸ ಒಂದೊಂದು ಪ್ರಾಂತದವ್ರು ಬನ್ನಿ. ಅವತ್ತು ಮುಖ್ಯಮಂತ್ರಿಗಳನ್ನು ಕರಿತೀವಿ, ಅಲ್ಲಿನ ದೊಡ್ಡ ದೊಡ್ಡ ಸ್ವಾಮಿಗಳನ್ನು ಕರಿತೀವಿ, ಬನ್ನಿ. ಅವತ್ತು ದರ್ಶನ ಮಾಡಿ, ನೀವು ಒಳ್ಳೆಯ ವ್ಯವಸ್ಥೆ ಮಾಡಿ ನಾವು ಕೊಡ್ತೀವಿ. ಒಂದೇ ದಿನ ಲಕ್ಷಾಂತರ ಜನ ಬಂದರೆ ವ್ಯವಸ್ಥೆ ಮಾಡೋದು ಕಷ್ಟ, ದರ್ಶನವೂ ಕಷ್ಟ. ಅದಕ್ಕಾಗಿ ನಾವು ಯೋಚನೆ ಮಾಡಿದ್ವಿ ಇದನ್ನು ಡಿಸೆಂಟ್ರಲೈಸ್ ಮಾಡಬೇಕು ಅಂತ. ಮತ್ತು ಹೊರಗಡೆ ಸಭೆ ಮಾಡಿದ್ರೆ ಏನು ಉಪಯೋಗ? ದೇವಸ್ಥಾನದ ಒಳಗಡೆ ಮಾಡಬೇಕು. ದೇವಸ್ಥಾನದ ಒಳಗಡೆ ಕೂಡಿಸಿ ಸಭೆ ಮಾಡೋದು ಹೆಚ್ಚು ಅಂದರೆ ನಾವು 5,000 ಜನರಿಗೆ ಮಾಡ್ಬೋದು. ಪ್ರಧಾನಮಂತ್ರಿಗಳು ಬರ್ತಾರೆ. ಈಗ ಪ್ರಧಾನಮಂತ್ರಿಗಳು ಬಂದಾಗ ಜಾಗ ಅದೆಲ್ಲ ಮತ್ತು ಸೆಕ್ಯೂರಿಟಿ ಅದರ ನಡುವೆ ಒಂದು 5-6 ಸಾವಿರ ಜನ. ಅದರೊಳಗೆ ನಮ್ಮ ಅಂದಾಜು ಒಂದು ಹತ್ತಿರ 1,000 ಸನ್ಯಾಸಿಗಳನ್ನು ಕರಿಬೇಕು ಇಡೀ ದೇಶದಿಂದ ಅಂತ ಅಂದ್ಕೊಂಡಿದ್ದೀವಿ. ಅದರೊಳಗೆ ಎಲ್ಲ ಮತಪಂಥ ಸಂಪ್ರದಾಯದ ಸ್ವಾಮೀಜಿಗಳನ್ನು ಕರಿಬೇಕು. ದೇಶದಲ್ಲಿ ಒಂದು ಅಂದಾಜಿನಂತೆ 175 ರೀತಿಯ ಉಪಾಸನಾ ಪದ್ಧತಿ ಇದೆ. ಜಾತಿ ಅಲ್ಲ, ಉಪಾಸನಾ ಪದ್ಧತಿ. ಆ ಉಪಾಸನಾ ಪದ್ಧತಿಯ ಎಲ್ಲ ಉಪಾಸನಾ ಪದ್ಧತಿಯವ್ರನ್ನ ಹುಡುಕಿ 1, 2, 3 ಜನ ಈ ಥರ ಕರಿಬೇಕು ಅಂತ ದೇಶದ ಬೇರೆ ಬೇರೆ ಕಡೆಯಿಂದ ಅಂತ ಅಂದ್ಕೊಂಡಿದ್ದೀವಿ. ಆ ರೀತಿ ನಾವು ಇನ್ವೈಟ್ ಮಾಡ್ತೀವಿ. ಅದರದ್ದೆಲ್ಲ ಸೂಚಿ ತಯಾರಾಗ್ತಾಯಿದೆ, ಪಟ್ಟಿ ತಯಾರಾಗ್ತಾಯಿದೆ. ತಯಾರಾದ ಮೇಲೆ ಅದರೊಳಗೆ ಫಿಲ್ಟ್ರ್ ಮಾಡಿ 10,000ಕ್ಕೂ ಹೆಚ್ಚು ಜನ ಸ್ವಾಮೀಜಿಗಳು ಬಹುಶಃ ಅಯೋಧ್ಯೆ ಆಂದೋಲನದಲ್ಲಿ ಪಾಲ್ಗೊಂಡಿದ್ದಾರೆ. 6 ಕೋಟಿ ಜನ ಪಾಲ್ಗೊಂಡಿದ್ದಾರೆ. ಅಷ್ಟು ಜನರನ್ನಂತೂ ಕರೆಯೋಕ್ಕೆ ಸಾಧ್ಯ ಇಲ್ಲ ನಾವು. ಹೀಗಾಗಿ ಅದರೊಳಗೆ ಸಿಲೆಕ್ಟ್ ಮಾಡಿ 1,000 ಜನರನ್ನಾದರೂ ಕರಿಬೇಕು ಅಂತ ನಮ್ಮ ಪ್ರಯತ್ನ ಇದೆ. ಸೊ 1,000 ಜನರು ಕರೆದ್ವಿ ಅಂದರೆ ಅವರ ಜೊತೆ ಡ್ರೈವರ್ ಬರ್ಬೋದು, ಅವ್ರ ಜೊತೆಗೆ ಅವ್ರ ಶಿಷ್ಯ ಬರ್ಬೋದು. ಹೀಗಾಗಿ ನಾವು ಸ್ವಾಮಿಗಳೇ ನೀವು ಒಬ್ಬರೇ ಬನ್ನಿ, ಇವನು ಹೊರಗಾಕಿ ಭಾಳ ಕಷ್ಟ. ಅದು ಯುವಕರಿಗೆ ಹೇಳ್ಬೋದು, ವಯಸ್ಸಾದವರಿಗೆ ನಾವು ಗುರುಗಳೇ ತಮ್ಮ ಶಿಷ್ಯನ ಹೊರಗಿಡಿ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಇದೆಲ್ಲ ಅಂದಾಜು ಮಾಡಿ ನಾವು ಹೆಚ್ಚು ಅಂದರೆ 1,000 ಜನ ಸ್ವಾಮೀಜಿಗಳಿಗೆ ನಾವು ಕರಿಬೋದು. ದೇಶದಲ್ಲಿ ಲಕ್ಷಾಂತರ ಸನ್ಯಾಸಿಗಳಿದ್ದಾರೆ, ಅಷ್ಟು ಜನರಿಗಂತೂ ಕರೆಯೋಕ್ಕಾಗಲ್ಲ. ಅದಕ್ಕೆ ನಾವು ಯೋಚನೆ ಮಾಡಿ ಇದನ್ನು ಡಿಸೆಂಟ್ರಲೈಸ್ ಮಾಡಬೇಕು. ಆವಾಗ ಅದಾದ ಮೇಲೆ ಬರಲಿ, ದರ್ಶನ ಮಾಡಲಿ. 1,00,000 ಜನ ಬಂದರೆ ನಾವು ಆರಾಮಾಗಿ ವ್ಯವಸ್ಥೆ ಮಾಡ್ಬೋದು. ಅದಕ್ಕಿಂತ ಹೆಚ್ಚು ಬಂದರೆ ಕಷ್ಟ. ಇಷ್ಟು ನಮ್ಮ ಯೋಚನೆ ಆಗಿದೆ.